ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಸ್ಟಿಸ್ ಸ್ವಾಮಿನಾಥನ್ ಅವರ ವಿರುದ್ಧ ಕೈಕೂಟದ 106 ಎಂಪಿಗಳು ಮುಗಿಬಿದ್ದಿರುವ ಅವರನ್ನ ಕಿತ್ತು ಬಿಸಾಕ್ತೀವಿ ಅಂತ ಇಂಪೀಚ್ಮೆಂಟ್ ಮುಂದಾಗಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಈಗ ಎದುರಾಗ್ತಿದೆ. ಕೈಕೂಟಕ್ಕೆ ಬಿಗ್ ಶಾಕ್ ಈಗ ಎದುರಾಗ್ತಿದೆ. ಬೇಕಿತ್ತಾ ಇದು DMK ಪ್ಲಸ್ ಪಕ್ಷಗಳಿಗೆ? ಹಿಂದೂ ವಿರೋಧಿ ಅಂತ ಇಷ್ಟು ದಿನ ನಡೀತಾ ಇದ್ದಿದೆ ಬೇರೆ, ಆದರೆ ಈಗ ಖುಲ್ಲಂ ಖುಲ್ಲ ಹಿಂದೂಗಳ ಆಚರಣೆಯನ್ನೇ ಹತ್ತಿಕ್ತೀವಿ ಅಂತ ಹೊರಟಿರುವಂತಹ ಈ ಪಕ್ಷಗಳು ಏನು ಮಾಡ್ತಿವೆ ಅಂತ ಸಂಸತ್ನಲ್ಲಿ ಪ್ರತಿಧ್ವನಿಸ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ಹೈಕೋರ್ಟ್ ಜಡ್ಜ್ಗಳೇ ಶಾಕ್ ಕೊಟ್ಟಿದ್ದಾರೆ. ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಶಾಕ್ ಕೊಡ್ತಾ ಇದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಡೀ ದೇಶದ ಗಮನ ಸೆಳೆದಿರುವಂತಹ ಬೆಳವಣಿಗೆ, ಇಡೀ ದೇಶದ ಹಿಂದೂಗಳು ಕಣ್ಣರಳಿಸಿ ನೋಡ್ತಾ ಇರುವಂತಹ ಬೆಳವಣಿಗೆ, ಕಿವಿ ಅರಳಿಸಿ ಕೇಳ್ತಿರುವಂತಹ ಬೆಳವಣಿಗೆ ಸುಮ್ಮನೆ ಇರಲ್ಲ. ಈ ಬೆಳವಣಿಗೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಹಿಂದೂಗಳು ಕೂಡ ಬಹಳ ಅಲರ್ಟ್ ಆಗಿ ನೋಡ್ತಾ ಇದ್ದಾರೆ. ಇದನ್ನ ಎಲ್ಲ ಹೈಕೋರ್ಟ್ಗಳು ಗಮನಿಸ್ತಾ ಇವೆ, ಸುಪ್ರೀಂ ಕೋರ್ಟ್ ಗಮನಿಸ್ತಾ ಇದೆ, ಸಂಸತ್ ಗಮನಿಸ್ತಾ ಇದೆ. ಸಣ್ಣ ವಿಷಯ ಅಲ್ಲ ಇದು. ಸ್ವಾಮಿನಾಥನ್ ಅವರ ವಿರುದ್ಧ ಇಂಪೀಚ್ಮೆಂಟ್ಗೆ 106 ಎಂಪಿಗಳು ಮುಂದಾಗಿದ್ದಾರೆ. DMK, ಕಾಂಗ್ರೆಸ್ ಎಲ್ಲ ಪಕ್ಷಗಳು. ಗೊತ್ತು ನಿಮಗೆ ಅಪ್ಡೇಟ್ಸು, ದಿನದ ಪ್ರತಿ ಮಾಹಿತಿಯನ್ನು ಈ ಬಗ್ಗೆ ಕೊಟ್ಕೊಂಡು ಬರ್ತಾ ಇದ್ದೀವಿ ನಿಮಗೆ. ಈಗ ನೋಡಿ, ಸ್ವಾಮಿನಾಥನ್ ಅವರ ವಿರುದ್ಧ ಇವ್ರು ಹಾಕಿರುವಂಥ ಇಂಪೀಚ್ಮೆಂಟ್ ಬಹಳ ವೀಕ್, ಇದು ಗೆಲ್ಲೋಕೆ ಸಾಧ್ಯವೇ ಇಲ್ಲ ಅಂತ ಲೀಗಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು. ರೀಸನ್ಸ್ ಏನಂದ್ರೆ, 2 ಕಾರಣಗಳಿಂದ ಮಾತ್ರ ಯಾವುದೇ ಜಡ್ಜನ್ನ ಪದಚ್ಯುತಿಗೊಳಿಸೋದಕ್ಕೆ ಅವಕಾಶ ಇರುತ್ತೆ. ನಂಬರ್ 1, ಅವರು ಫಿಸಿಕಲಿ ಮೆಂಟಲಿ ಫಿಟ್ ಆಗಿಲ್ಲದ ಸಿಚುವೇಶನ್, ಜಡ್ಜ್ ಆದಮೇಲೆ ಅವ್ರಿಗೆ ಅಂಥದ್ದೇನೋ ಅನಾರೋಗ್ಯನೋ ಮತ್ತೊಂದು ಎದುರಾದರೆ. 2ನೇದು ಮಿಸ್ಬಿಹೇವಿಯರ್, ಜಡ್ಜ್ ಆದವರು ತಮ್ಮ ಪೀಠಕ್ಕೆ ಕೆಟ್ಟದಾಗಿ ನಡ್ಕೊಂಡು ಅಲ್ಲಿ ಕಲಾಪದಲ್ಲಿ ಮಿಸ್ಬಿಹೇವ್ ಮಾಡಿದ್ರೆ, ಒಂದು ರೂಲಿಂಗ್ ಅನ್ನ, ಒಂದು ಜಡ್ಜ್ಮೆಂಟ್ ಅನ್ನ ಆಧಾರವಾಗಿಟ್ಕೊಂಡು ಇದು ಪಾರ್ಶಿಯಾಲಿಟಿಯಲ್ಲಿದೆ, ಇದು BJP ಪರವಾಗಿದೆ ಅಂತನೋ, ಇನ್ನೊಂದು ಯಾರೋ ದೂರಿದ ಮಾತ್ರಕ್ಕೆ, ಸಾಕ್ಷಿ ಇಲ್ಲದ ಒಂದು ದೂರಿನಿಂದ ಒಬ್ಬ ಜಡ್ಜ್ ಅವರನ್ನ ಪದಚ್ಯುತಿ ಮಾಡೋದಕ್ಕೆ ಈ ಕಾನೂನಲ್ಲಿ ಅವಕಾಶವೇ ಇಲ್ಲ ಅಂತಿದ್ದಾರೆ ಲೀಗಲ್ ಎಕ್ಸ್ಪರ್ಟ್ಸ್. ನಂಬರ್ 1, ಈಗ ಸ್ಪೀಕರ್ ಮೊರೆ ಹೋಗಿದಾರಲ್ವಾ, 106 ಎಂಪಿಗಳು ಎಲ್ಲರೂ ಸೇರ್ಕೊಂಡು, ಆಶ್ಚರ್ಯ ಅಂದ್ರೆ ಶಿವಸೇನೆನೂ ಹೋಗಿದೆ, ಹಿಂದೂಗಳ ದೀಪ ಹಚ್ಚುವಂತಹ ಒಂದು ಆಚರಣೆಗೆ ಅವಕಾಶ ಕೊಟ್ಟ ಜಡ್ಜ್ ಪದಚ್ಯುತಿಗೊಳಿಸ್ಬೇಕು ಅಂದ್ರೆ ಈ ದೇಶದಲ್ಲಿ ಏನಾಗ್ತಿದೆ ಅನ್ನೋ ಆಕ್ರೋಶ ಸಿಡಿದೆ. ಸುಮ್ಮನೆ ಇರಬೇಕಾ? ಹಾಗಾದ್ರೆ ನೋಡಿ ಇಲ್ಲಿ ಏನಾಗ್ತಿದೆ ಅಂತ. ಈಗ ಹೈಕೋರ್ಟ್ನ ಜಡ್ಜ್ಗಳು 50 ಜನ ಜಡ್ಜಸ್, ಹೈಕೋರ್ಟ್ ಜಡ್ಜಸ್ ಈಗ ಸ್ವಾಮಿನಾಥನ್ ಅವರ ಬೆನ್ನಿಗೆ ನಿಂತಿರುವಂತ ದೊಡ್ಡ ಬೆಳವಣಿಗೆ ಆಗಿದೆ. ಇದು ಸಣ್ಣ ಕೇಸ್ ಅಲ್ಲ. 50 ಜನ ಹೈಕೋರ್ಟ್ ಜಡ್ಜಸ್ ಬರ್ತಾರೆ, ರಿಟೈರ್ಡ್ ಜಡ್ಜಸ್ ಬರ್ತಾರೆ, ರಿಟೈರ್ಡ್ ಮುಖ್ಯ ನ್ಯಾಯಮೂರ್ತಿಗಳು ಬರ್ತಾರೆ. ಈ ಒಂದು ಕೇಸ್ನಲ್ಲಿ ಹಾಲಿ ಮತ್ತು ಮಾಜಿ ಜಡ್ಜಸ್ ಬಂದಿದ್ದಾರೆ. ಈಗ ಸ್ವಾಮಿನಾಥನ್ ಅವರ ಪರವಾಗಿ ಅದು ಹೆಂಗ್ರಿ ನೀವು ನ್ಯಾಯಾಂಗ ವ್ಯವಸ್ಥೆಯನ್ನ ಬೆದರಿಸ್ತೀರಾ? ಹಾಗಾದ್ರೆ ಸ್ವಾಮಿನಾಥನ್ ಅವರು ಲೀಗಲ್ ಪ್ರೊಸೀಜರ್ ಮೂಲಕ, ಲೀಗಲ್ ಪ್ರೊಸೀಜರ್ ಯಾವ ಪಿಟಿಷನ್ ಬಂದಿರುತ್ತೆ, ವಾದ ಪ್ರತಿವಾದ, ಸರ್ಕಾರ ರಿಪೋರ್ಟ್ ಕೊಡುತ್ತೆ, ಅದರ ಆಧಾರದಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ಬಗ್ಗೆ ನಾವು ಆಲ್ರೆಡಿ ರಿಪೋರ್ಟ್ ಮಾಡಿದ್ದೀವಿ. ಈ ಜಾಗ 1920ರಲ್ಲೇ ಬೆಟ್ಟ ಹಿಂದೂಗಳದ್ದು ಅಂತ ಕೋರ್ಟು ತೀರ್ಪನ್ನ ಕೊಟ್ಟಿತ್ತು. ಕಾರ್ತಿಕ ದೀಪ ಉರಿಸುವ ಪದ್ಧತಿ ನಡ್ಕೊಂಡು ಬಂದಿದೆ. ದೇಗುಲದ ಮುಂದೆ ದೀಪಸ್ತಂಭ ಇದೆ. ಬೆಟ್ಟದ ಮೇಲಿನ ದೇಗುಲಕ್ಕೆ 3 ಕಿಲೋಮೀಟರ್ ದೂರದಲ್ಲಿ ದರ್ಗಾ ಇರೋದು. ಯಾರಾದರೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನಾ? 3 ಕಿಲೋಮೀಟರ್ ದೂರದಲ್ಲಿ ದರ್ಗಾ ಇದೆ, ಅವ್ರ ಎದುರುಗಡೆ 3 ಕಿಲೋಮೀಟರ್ ದೂರದಲ್ಲಿ ದೀಪ ಹಚ್ಚಿದ್ರೆ ಸಮಾಜದ ಶಾಂತಿ ಕದಡತ್ತೆ ಅಂತ ಯಾರಾದರೂ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯನಾ? ಇದು ಮೆರವಣಿಗೆನೂ ಅಲ್ಲ, ತಮಟೆ ಬಡ್ಕೊಂಡು ಹೋಗೋದು ಅಲ್ಲ, ಡಾನ್ಸ್ ಇಲ್ಲ, DJ ಇಲ್ಲ. ಒಂದು ದೀಪ ಬೆಳಗುವ ಮೂಲಕ ಮುಸಲ್ಮಾನರು ಡಿಸ್ಟರ್ಬ್ ಆಗ್ತಾರೆ, ಶಾಂತಿ ಹದಗೆಡತ್ತೆ, ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ ಅಂತ ತಮಿಳುನಾಡು ಸರ್ಕಾರ ಹೇಳುತ್ತೆ ಅಂದ್ರೆ ಅದು ಕೂಡ ಯಾವುದೋ ಜಾಗದಲ್ಲಿ ಹೋಗಿ ಮಾಡ್ತಿಲ್ಲ, ನಮ್ಮ ಟೆಂಪಲ್ ಅದು,
ಮತ್ತೆ ಆ ಟೆಂಪಲ್ನ ಜಾಗದಲ್ಲಿಯೇ ದರ್ಗಾ ಇದೆ ಅಂತ ಹಿಂದೆ ಜಡ್ಜ್ಮೆಂಟ್ ಆಗಿತ್ತು 1920ರಲ್ಲಿ. ಅಂದರೆ ಬ್ರಿಟಿಷ್ ಆಳ್ವಿಕೆ ಸಮಯದಲ್ಲಿ ನೋಡಿ ಏನಾಗಿತ್ತು ಅಂತ, ಬೆಟ್ಟದ ಮೇಲ್ಭಾಗ ಹಿಂದೂಗಳಿಗೆ ಸೇರಿದ್ದು ಅಥವಾ ಮುಸಲ್ಮಾನರಿಗೆ ಸೇರಿದ್ದು ಅಂತ ಜಟಾಪಟಿ ಅವಾಗಲೇ ಶುರುವಾಗಿರುತ್ತೆ. 1920ರಿಂದನೂ ಇರುತ್ತೆ. ಉಭಯ ಆಡಳಿತ ಮಂಡಳಿಗಳಿಗೂ ಇದನ್ನು ಇತ್ಯರ್ಥ ಮಾಡೋಕೆ ಆಗಲ್ಲ. ಆಮೇಲೆ ಕಾನೂನು ಪ್ರತಿಷ್ಠಾನ ಸ್ಥಾಪನೆ ಆಗುತ್ತೆ. ಬ್ರಿಟಿಷ್ ಆಡಳಿತ ಸಲಹಾ ಸಂಸ್ಥೆ ಅಂತ ಅನಿಸ್ಕೊಂಡಿದ್ದ ಖಾಸಗಿ ಪರಿಷತ್ ಕೂಡ ಅದನ್ನು ದೃಢಪಡಿಸುತ್ತೆ. ಕೋರ್ಟಲ್ಲಿ, ಸಿವಿಲ್ ಕೋರ್ಟಲ್ಲಿ, ಅವತ್ತಿನ ಸಿವಿಲ್ ಕೋರ್ಟಲ್ಲಿ ನಿರ್ಧಾರ ಆಗಿರುತ್ತೆ. ತೀರ್ಪಿನ ಪ್ರಕಾರ ದರ್ಗಾ ಒಳಗೊಂಡಂತೆ ಇಡೀ ಬೆಟ್ಟ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲಕ್ಕೆ ಸೇರಿದ್ದು ಅಂತ. ಸೊ ಅವತ್ತು ಆ ರೀತಿ ಜಡ್ಜ್ಮೆಂಟ್ ಆಗಿ ಬ್ರಿಟಿಷ್ ಸರ್ಕಾರ ಕೂಡ ಮುದ್ರೆ ಒತ್ತಿತ್ತು. ಅಂದರೆ ಏನೂ ಇಲ್ಲದೆ ಅಂತೂ ಆಗಿರಲ್ಲ ಅಲ್ವಾ. ಅದಾದ್ಮೇಲೂ ಬೇಕಾದಷ್ಟು ಸಲ ಇದೇ ರೀತಿ ನಡ್ಕೊಂಡು ಬಂತು. ಇನ್ನೊಂದು ಸಲ ಏನಾಯಿತು, ಆಡಳಿತ ಮಂಡಳಿಯೇ ಎಲ್ಲಿ ದೀಪ ಹಚ್ಚಬೇಕು ಅನ್ನೋದನ್ನು ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಬಂದಿತ್ತು. ಬಹಳಷ್ಟು ಬಾರಿ ಈ ರೀತಿಯ ಕಾನೂನು ಹೋರಾಟ ಹಾಕ್ಕೊಂಡು ಬಂದಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಜಾಗ ಅಲ್ಲಿದೆ ಅಂದಮೇಲೆ ಆ ಜಾಗದಲ್ಲಿ ದೀಪ ಹಚ್ಚಿದ್ರೇನು, ದರ್ಗಾಗೆ ಏನು ಸಮಸ್ಯೆ ಆಗುತ್ತೆ ಅದರಿಂದ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆಗೆ ಇದುವರೆಗೂ ತಮಿಳುನಾಡು ಸರ್ಕಾರ ಉತ್ತರ ಕೊಡೋಕ್ಕಾಗ್ತಿಲ್ಲ. ಸಿಂಪಲ್, ಇಷ್ಟು ವರ್ಷ ಅಲ್ಲಿ ಹಚ್ತಿದ್ರು, ಈಗ ಯಾಕೆ ಇಲ್ಲಿ ಹಚ್ತೀರಿ? ಸರಿ, ದೇವಸ್ಥಾನ ಅಲ್ಲಿರೋದು ಹೌದು ಅಂದಮೇಲೆ ದೇವಸ್ಥಾನ ಇದೆ ಅನ್ನೋದು ಇವ್ರ ತಕರಾರಲ್ಲ, ಅಲ್ಲಿ ದೀಪ ಹಚ್ಚೋದು ತಕರಾರು ಅಂದಮೇಲೆ ಇವ್ರಿಗೆ ದೇವಸ್ಥಾನ ಅಂದರೆ ಅಲ್ಲಿ ದೀಪಸ್ತಂಭ, ಅವರ ಆಚರಣೆಯ ನಂಬಿಕೆ ಒಂದು ಸ್ಥಳ, ಟೆಂಪಲ್ಗೆ ಸೇರಿದ್ದು, ಯಾಕೆ ಹಚ್ಚಬಾರ್ದು ಅಲ್ಲಿ ಅನ್ನುವಂಥದ್ದು ಆಕ್ರೋಶ. ಈಗ ನೋಡಿ, ಅನುರಾಗ್ ಠಾಕೂರ್ ಸಂಸತ್ನಲ್ಲಿ ಮುಗಿಬಿದ್ದಿದ್ದಾರೆ. ಸನಾತನ ವಿರೋಧಿಗಳು ಈ ಹಂತಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ನಡೀತಿದೆ. ಹೆಂಗೆ ಮುಟ್ಟುತ್ತೀರಿ ನೀವು? ಹೆಂಗೆ ಮುಟ್ತೀರಿ? ಹೋರಾಟ ನಿರತರನ್ನ ಈ ರೀತಿ ಲಾಠಿ ಚಾರ್ಜ್ ಮಾಡಿ ದೌರ್ಜನ್ಯ ಮಾಡ್ತಿರಲ್ಲ, ಸನಾತನವನ್ನ ವಿರೋಧಿಸೋದಿಕ್ಕೆ ಈ ರೀತಿಯಲ್ಲಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತೀರಾ ಅಂತ ಅನುರಾಗ್ ಠಾಕೂರ್ ಹಿಗ್ಗ ಮುಗ್ಗ ಕೌಂಟರ್ ಕೊಟ್ಟಿದ್ದಾರೆ. ಈ ಕೈಕೂಟದ ನಾಯಕರ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಅಮಿತ್ ಶಾ ನಿನ್ನೆ ಅಷ್ಟೇ ಕೇಳಿದ್ರು, ನಿಮಗೆ ಏನೂ ಬೇಕಿಲ್ಲ ಬೇರೆ, ದೀಪ ಹಚ್ಚಿದ್ರೆ ಯಾರಿಗೇನ್ರಿ ಆಗತ್ತೆ, ನಿಮಗೆ ಬೇಕಾಗಿರೋದು ಮುಸಲ್ಮಾನರಿಗೆ ಖುಷಿ ಪಡಿಸ್ಬೇಕು. ಎಲೆಕ್ಷನ್ ಬರ್ತಿರೋ ಹೊತ್ತಲ್ಲಿ DMK ಕಾಂಗ್ರೆಸ್ಗೆ ಮಾಡಬೇಕಾಗಿರೋದು ಇಷ್ಟೇ. ಇಷ್ಟು ದಿನ ಯಾರೋ ಒಬ್ರು ಮಾತಾಡ್ತಿದ್ರು, ಇಬ್ರು ಮಾತಾಡ್ತಿದ್ರು, ಒಳಗೊಳಗೆ ಮಾತಾಡ್ತಿದ್ರು, ಒಬ್ರು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಿದ್ರು. ಈಗ ಹಂಗಲ್ಲ, ಎಲ್ಲರೂ ಸೇರ್ಕೊಂಡು, ಅಷ್ಟೂ ಪಕ್ಷಗಳು ಸೇರ್ಕೊಂಡು, INDI ನೂರಾರು ಸಂಸದರು ಸೇರ್ಕೊಂಡು ಹಿಂದೂಗಳಿಗೆ ದೀಪ ಹಚ್ಚಕ್ಕೆ ಬಿಡಲ್ಲ ಅನ್ನುವಂಥ ನಿರ್ಧಾರ ಮಾಡ್ತೀರಿ ಅಂದರೆ ಈ ದೇಶದಲ್ಲಿ ಏನಾಗ್ತಿದೆ ಅನ್ನುವ ಆಕ್ರೋಶ ಈಗ ಸಂಸತ್ನಲ್ಲಿ ಸಿಡಿದಿದೆ ನೋಡಿ. I want to raise a very important issue where one state in India has become a symbol of anti-Sanatan Dharma. Their ministers are making statements. Against Sanatan Dharma. They objected when Prime Minister was doing his duty for the Ram Temple. At that time, the temple doors were shut. People were forced to approach the court to reach the temple. Even now, sir, the Madurai bench of Madras High Court came down strongly on the Tamil Nadu government, accusing officials of deliberately ignoring its order on lighting the Kartikai Deepam lamp at the Madurai Thiruparankundaram temple. Sir, there are lathis for the devotees. Hindus are lathi charged. Despite the court order, they are not allowed. To light the lamp, sir. Sir, my issue is, if there is the Stalin Sarkar, their court came down heavily. They slammed the Stalin Sarkar. I have given I would like to put it on record. To your party member also. Why the police is acting in this manner? I have given an opportunity Why the Hindus to your party member also. Sir, he was allowed to Justice G.R. Swaminathan did not mince words. You can't He said the state has shown willful disobedience of the order and contempt has been committed, sir. If I have given a permission, Sir, the order has been breached, sir. Sir, the order has been breached. The contempt has been committed. Sir, the issue is today, while the Ram Temple issue came, or the Kartikai Deepam lamp at the Madurai Thiruparan Kundaram temple. Sir, why did not they allow the lighting of the सभा की कार्रवाई 2 बजे तक के लिए स्थगित की जाती है. ಜಡ್ಜ್ಗಳು ಬಂದಿದ್ದಾರೆ. ಅದು ಹೆಂಗೆ ನೀವು ಒಬ್ಬ ದೊಡ್ಡ ಹುದ್ದೆ ಅಲ್ವಾ ಅದು, ಜಡ್ಜ್ ಅಂದರೆ, ಹೈಕೋರ್ಟ್ನ ಜಡ್ಜನ್ನೇ ಹೆದರಿಸ್ತಾರೆ ಅಂದರೆ ಪಾಕಿಸ್ತಾನದಿಂದ ಥ್ರೆಟ್ ಕಾಲ್ ಬರುತ್ತೆ, ಥ್ರೆಟ್ ಮೆಸೇಜ್ ಬರುತ್ತೆ. ಕ್ಯಾನ್ ಯು ಇಮ್ಯಾಜಿನ್? ಫಸ್ಟು DMK ಇಂಪೀಚ್ಮೆಂಟ್ಗೆ ಹೋಗುತ್ತೆ, ಎಲ್ಲ
ಪಕ್ಷಗಳು ಸೇರಿಕೊಂಡು ಈಗ ಪಾಕಿಸ್ತಾನದಿಂದ ಸ್ವಾಮಿನಾಥ್ ಅವರನ್ನು ಹೆದರಿಸಲಾಗ್ತಿದೆ. ಏನು ಲಿಂಕು ಅಲ್ಲಿಗೂ ಇಲ್ಲಿಗೂ? ಯಾಕೆ ಬರ್ತಿದೆ ಅಲ್ಲಿಂದ ಥ್ರೆಟನ್ ಮೆಸೇಜಸ್ಸು? ಅಲ್ವಾ ಇದು ಪ್ರಶ್ನೆ ಎತ್ತುವಂತಹ ವಿಚಾರ ಅಲ್ವಾ ಇದು? ಅಲ್ಲಿ CJI, ಸುಪ್ರೀಂ ಕೋರ್ಟ್ CJI ವಿರುದ್ಧ ಓಪನ್ ಲೆಟರ್, ವಕೀಲರುಗಳು CJI ವರ್ತನೆ ಸರಿ ಇಲ್ಲ ಅಂತ ಮುಗಿಬೀಳ್ತಾರೆ ಅವರು ರೋಹಿಂಗ್ಯಾ ಸ್ಟೇಟಸ್ ಅನ್ನ ಪ್ರಶ್ನೆ ಮಾಡಿದ್ದಕ್ಕೆ. ಇಲ್ಲಿ ಹೈಕೋರ್ಟ್ನ ಜಡ್ಜ್ ಸ್ವಾಮಿನಾಥನ್ ರೂಲಿಂಗು ಮಿಸ್ಬಿಹೇವಿಯರ್ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಮಿಸ್ಬಿಹೇವಿಯರ್ ಅಂತ ಪ್ರೂವ್ ಮಾಡೋದಕ್ಕೆ ಏನು ಸಾಕ್ಷಿ ಇದೆ ಇವ್ರ ಹತ್ರ? ಸಾಕ್ಷಿ ಇಲ್ಲದೆ ಇಂಪೀಚ್ಮೆಂಟ್ ಫೇಲ್ ಆಗೋದು ಗ್ಯಾರಂಟಿ ಅನ್ನೋದು ಈಗ ಲೀಗಲ್ ಎಕ್ಸ್ಪರ್ಟ್ಸ್ ಕೊಡ್ತಿರುವಂತಹ ಒಪಿನಿಯನ್. ಎಲ್ಲೆಡೆಯಿಂದ ಸಿಡಿದೆದ್ದಿದ್ದಾರೆ ಜನ, ಲೀಗಲ್ ಟೀಮ್, ಜಡ್ಜಸ್ ಎಲ್ಲರೂ ಸಿಡಿದಿದ್ದಾರೆ ಈಗ. ಸೊ ಕೈಕೂಟಕ್ಕೆ ಬಿಗ್ ಸೆಟ್ ಬ್ಯಾಕ್ ಇದು. ಹಂಗರ್ ಸ್ಟ್ರೈಕ್ ಮಾಡೋದಕ್ಕೆ, ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಮುಂದಾಗ್ತಿದಾರಲ್ಲ, ದೀಪ ಹಚ್ಚೋಕೆ ಕೊಡಲೇಬೇಕು ಅಂತ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರು, ಅದಕ್ಕೂ ಅವಕಾಶ ಮಾಡಿಕೊಡ್ತಾ ಇರಲಿಲ್ಲ DMK ಸರ್ಕಾರ. ಅದು ಕೋರ್ಟ್ಗೆ ಹೋಯ್ತು. ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮದ್ರಾಸ್ ಹೈಕೋರ್ಟ್ ಜಡ್ಜ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂಗರ್ ಸ್ಟ್ರೈಕ್ ಮಾಡ್ತೀರಾ ಮಾಡಿ, ಒಂದು ದಿನ ಇಷ್ಟೇ ಸಮಯ, ಬೆಳಗ್ಗೆ 9 ರಿಂದ 5 ಗಂಟೆ ಎಲ್ಲ ರೆಕಾರ್ಡಿಂಗ್ ಆಗಬೇಕು, ಶಾಂತಿಯುತವಾಗಿ ನಡಿಬೇಕು, ಮಂತ್ರ ಪಠನೆ ಮಾತ್ರ ಮಾಡಬಹುದು. ಆದರೆ ಹಂಗರ್ ಸ್ಟ್ರೈಕ್ ಅನ್ನೆಲ್ಲ ನಿಲ್ಸಕ್ಕಾಗಲ್ಲ ಅಂತ ಅಲ್ಲೂ ಮತ್ತೆ ತಮಿಳುನಾಡು ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ ಹೈಕೋರ್ಟ್. ಅದ್ರ ಜೊತೆ ಈಗ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಶಾಕ್ ಕೊಟ್ಟಿದೆ. ನ್ಯಾಯಾಂಗ ನಿಂದನೆ ಎಷ್ಟು ಸಲ ಮಾಡ್ತೀರಾ? ADGP ಮತ್ತು ಚೀಫ್ ಸೆಕ್ರೆಟರಿಗೆ ಸಮನ್ಸ್ ಆಗಿದೆ. ಖುದ್ದಾಗಿ ನೀವು ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನುವಂಥ ಸೂಚನೆ. ಎಷ್ಟು ಸರಿ ನ್ಯಾಯಾಂಗ ನಿಂದನೆ ಮಾಡ್ತೀರಾ? ನ್ಯಾಯಾಂಗ ನಿಂದನೆಯ ಪರಿಣಾಮವನ್ನು ನೀವು ಅನುಭವಿಸಲೇಬೇಕಾಗುತ್ತೆ ಅಧಿಕಾರಿಗಳು ಅನ್ನುವಂಥ ಕಟ್ಟುನಿಟ್ಟಿನ ಆಜ್ಞೆಯನ್ನ ಕೋರ್ಟ್ ಹೊರಡಿಸಿದೆ. ಸೊ ಇಂಪೀಚ್ಮೆಂಟ್ ಮಾಡಿ ಕೋರ್ಟ್ ಜಡ್ಜನ್ನೇ ಕಿತ್ತೆಸಿತೀವಿ ಅಂತ ಹೊರಟಂತಹವ್ರಿಗೆ ಈಗ ಶಾಕ್ ಎದುರಾಗೋದು ಗ್ಯಾರಂಟಿ ಅನ್ನುವಂಥ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಮತ್ತೊಂದು ಕಡೆ ಹೈಕೋರ್ಟ್ ಈಗ ಸರ್ಕಾರಕ್ಕೆ ಶಾಕ್ ಅನ್ನ ಕೊಟ್ಟಿರೋದು. ಎಲೆಕ್ಷನ್ ಹೊತ್ತಲ್ಲಿ ಏನೋ ಮಾಡ್ತೀವಿ ಅಂತ ಹೋಗಿ ಹಿಂದೂಗಳನ್ನ ಬಡಿದೆಬ್ಬಿಸಿದ್ದಾರೆ. ಹಿಂದೂಗಳು ಜಾಗೃತರಾಗೋದಕ್ಕೆ ಕಾರಣ ಆಗಿದೆ. ಪವನ್ ಕಲ್ಯಾಣ್, ಅಣ್ಣಾಮಲ ಎಲ್ಲ ಖಡಕ ಧುಮುಕಿದ್ದಾರೆ. ಈ ಹೊತ್ತಲ್ಲೂ ಒಂದಾಗದಿದ್ರೆ ಹೇಗೆ? ಜಾತಿ ಜಾತಿ ಅಂತ ಕಿತ್ತಾಡ್ಕೊಳ್ತಾನೆ ರೀ, ನೋಡಿ ಕಲೀರಿ ಅವರನ್ನ ಅನ್ನುವಂಥ ಘೋಷಣೆ ಮೊಳಗಿಸಿದ್ದಾರೆ ಪವನ್ ಕಲ್ಯಾಣ್. ಮುಸಲ್ಮಾನರನ್ನ ನೋಡಿ ಈಗಲೂ ಕಲಿಬೇಕು ಅನ್ನಿಸ್ತಿಲ್ವಾ ನಿಮಗೆ ಅನ್ನೋ ತನಕ ಮಾತುಗಳು ಬರ್ತಿವೆ. ಅಲ್ಲಿ ಸುಮ್ಮನಿದ್ದಾರೆ. ಅಲ್ಲಿ ಮುಸಲ್ಮಾನರು ಯಾರೂ ಆಕ್ಷೇಪ ಎತ್ತಿರಲಿಲ್ಲ ದೀಪ ಹಚ್ಚೋದಕ್ಕೆ. 1926 ತನಕ ಅಲ್ಲಿ ನಡೀತಿತ್ತು. ಬಹಳಷ್ಟು ವರ್ಷಗಳ ಕಾಲ ಏನು ನಡ್ಕೊಂಡು ಬಂದಂತಹ ಪದ್ಧತಿ ಸ್ವಾತಂತ್ರ್ಯ ಬಂದ ಬಳಿಕ ನಿಂತು ಹೋಯ್ತದು. ಹಾಗಾದ್ರೆ ಆ ಆಚರಣೆಯನ್ನ ನಾವು ಮತ್ತೆ ತರ್ತೀವಿ ಅಂತ ಹಿಂದೂಗಳು ಕೇಳೋದು, ಅವ್ರ ಜಾಗದಲ್ಲಿ ಕೇಳೋದು, ತಮ್ಮ ಟೆಂಪಲ್ ಜಾಗದಲ್ಲಿ ಕೇಳೋದು ತಪ್ಪು ಅಂತ DMK ಹೆಂಗ್ ಹೇಳುತ್ತೆ? ಇದೇ ಗೆದ್ದಿರುವಂತಹ ಪ್ರಶ್ನೆ ಸಂಸತ್ನಲ್ಲಿ ಪ್ರತಿಧ್ವನಿಸ್ತಾ ಇರೋದು. ಕೈಕೂಟಕ್ಕೆ ಬಿಗ್ ಸೆಟ್ ಬ್ಯಾಕ್ ಕಾದಿದೆಯಾ? ಎಲೆಕ್ಷನ್ ನಲ್ಲಿ ಯಾವ ಪಾಠವನ್ನ ಕಲಿಸ್ತಾರೆ ತಮಿಳುನಾಡಿನ ಜನ ಈ ಸಲ? ಅವರ ಭಾವನೆಗಳ ಜೊತೆಗೆ ಭಕ್ತಿಯ ಜೊತೆ ಆಟ ಆಡಿದಕ್ಕೆ ಕಾದ್ ನೋಡ್ಬೇಕಾಗಿದೆ. ಇದು ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ಕೋರ್ಟ್ ಅನ್ನ ಥ್ರೆಟನ್ ಮಾಡುವಂತಹ ಒಂದು ಬೆಳವಣಿಗೆ ಮಾತ್ರ ಆಘಾತಕಾರಿ, ಬಹಳ ಡೇಂಜರಸ್. ಇದು ಸಂವಿಧಾನದ ಬೇರುಗಳನ್ನೇ ಅಲುಗಾಡಿಸುವಂಥ ಕುಕೃತ್ಯ ಅಂತ BJP ಈಗ ಕೈಕೂಟದ ವಿರುದ್ಧ ಮುಗಿಬಿದ್ದಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.